ಆಯ್ತು ಆಮೇಲೆ ಮಾಡಿ ನೀವು ಮಾಡ್ಬಿಟ್ಟು ಮಂಗಳ ಹೌದು ಮಾಡ್ತಾರೆ 1 ಕಿಲೋಮೀಟರ್ ಇದೆ ಆಯ್ತಲ್ಲ 3 ಕಿಲೋಮೀಟರ್ ಟೋಟಲ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರೆ ನೆಕ್ಸ್ಟ್ ಸೇರಿಸ್ಕೊಂಡು 100 ಕೋಟಿ ನಾಳೆ ಇದೆಯಾ ఇక్కడ ಬನ್ನಿ ಅಣ್ಣ ಇಟ್ಕೊಳ್ಳ 500 ಎಕರೆ ಉಂಟಗೆ 500 ಮೇಲ್ಗಡೆ ಕೈ ತೆಗೀರಿ ಪುರೋಹಿತ್ರ ಮಂಗಳಾರತಿ ಕೆಳಕ್ ಮಡಿಗೆ ನನ್ನ ವಾಯ್ಸ್ ನಾನೇನು ಮಾಡೋಣ ನರ್ಸ್ ಕೇಳಿ ಹೋಗಿ ನರ್ಸು ಅಲ್ಲ ಕೈ ಹಾಕ್ಬಿಟ್ಲಂತ ಬಾಯೊಳಕ್ಕೆ ಮುಟ್ಟಾಗ ಒಳ್ಳೇದಾಗ್ಲಿ ಇನ್ನೊಂದು ಹಾಕಿ ಇನ್ನೊಂದು ಏಟ್ ಹಾಕಿ ಯಾರೊಬ್ರು ಮಣ್ಣೆತ್ತಿ 500 ನೀವು ಅಲ್ಲೇ ದಯವಿಟ್ಟು ಅಲ್ಲಿ ನಿಂತ್ಕೊಳ್ಳಿ 2 ನಿಮಿಷ ಅಣ್ಣ ಹಂಗೆ ತಿರ್ಕಣ ಆ ಕಡೆ ತಿರ್ಕಣ ಸಾಕ್ಬಿಡೋಣ ಫುಲ್ ಹಾಕ್ಬಿಡ್ರಿ ನಿಮ್ಮ ರೋಡ್ ಚೆನ್ನಾಗಾಗಲಿ ಆಯ್ತು ನೋಡೋಣ ಬಾ ಈ ಕಡೆ ವಿಡಿಯೋ ಮಾಡೋದು ಎಲ್ಲ ನಿಂತ್ಕೊಂಡ್ಬಿಟ್ರೆ ದೂರ ದೂರ ನಿಂತ್ಕೊಂಡ್ರೆ ಆಗಲ್ವಾ ಬರೋ ಒಳಗೆ ಬರೋ ಆಯ್ತಾ ಬನ್ನಿ ಸರ್ ಹಾಕು ಬೇರೆಯವ್ರಿಗೆಲ್ಲ ಹಾಕು ಅದೇ ರವಿ ಮುಗಿದೋಯ್ತು ಹೋಗೋದು ಮನೆ ಹೌದು ಬೇರೆಯವ್ರಿಗೆಲ್ಲ
ಬನ್ನಿ ಈ ಕಡೆ ಬ್ರದರ್. ಹಂಗೆ ನಿಂತ್ಕೊಳ್ಳಿ. ಆಯ್ತು ಲಾಯರ್ಗೆ ಲಾಯರ್ ಹಾಕ್ಸ್ಕೊಳ್ಳಿ. ಕೂಡ ಬೇರೆಯವ್ರಿಗೆ ಹಾಕ್ತಾರೆ. ರವಿಗೆ ನಮ್ಮ ಗೌಡ್ರ ಕೂಡ ಹಾಕಿದವ್ರಿಗೆ ಹಾಕ್ತಾರೆ. ಬಾ ಅಶೋಧನ ಬರ್ರಿ. ಹಾಕಪ್ಪ. ಆಯ್ತು ಕೊಡ ತಾಮ್ರ ಕವರ್ಗಳೇ ತಾಮ್ರಲ್ಲ ದೊಡ್ಡ ಯಾಕೆ ಸಾ ಎಷ್ಟು ಮಾಡ್ತಾರೆ ಆಯ್ತು ಅಣ್ಣ ಇಲ್ಲೇ ಹಾಕ್ರಿ ಆಯ್ತು ಎಲ್ಲ ಬಾರ ರೇಸಲ್ ಕಾರ್ ಮುಂದೆ ಓಡ್ತಾ ಇರ್ಬೇಕು. ಬನ್ನಿ ಸರ್ ಬನ್ನಿ ಮುಂದಕ್ಕೆ ಹಿಂದಕ್ಕೆ ಬನ್ನಿ ಎಲ್ಲರಿಗೂ ಎಲ್ಲ ಹಿಂದಕ್ಕೆ ಬನ್ನಿ ದಯವಿಟ್ಟು ಹಿಂದಕ್ಕೆ ಬನ್ನಿ ಎಲ್ಲರಿಗೂ. ಆಯ್ತು ನೀವೇ ಹಿಂದಕ್ಕೆ ಬರಪ್ಪ, ನೀವೇ ಹಿಂದಕ್ಕೆ ಬರಪ್ಪ, ನೀವೇ ಹಿಂದಕ್ಕೆ ಬರಪ್ಪ. ಅಣ್ಣ ಹಿಂದಕ್ಕೆ ಪಣ, ಅಣ್ಣ ಹಿಂದಕ್ಕೆ ಪಣ. ಎಲ್ಲ ಸೈಲೆಂಟ್ ಆಗಿರಿ ಪ್ಲೀಸ್. ಎಲ್ಲ ಮಾತಾಡ್ಬೇಡಿ. ಆಯ್ತು ಇವತ್ತು ಒಂದು ನಿಮಿಷ ಸುಮ್ಮನೆ ಗಿರಿ ನಾನು 15 ಹಿಂದಕ್ಕೆ ಹೋಗಿ ಬನ್ನಿ, ನಾವು ಮಾತಾಡ್ಕೊಂಡು ಇಲ್ಲ ಅಂತ ಬಾ ಬಾ ಹೊಡ್ಕೊಡ್ತೀನಿ ಬಾ. ನಂದು ಜೂಮ್ ನನ್ನ ಹತ್ರ ಐತೆ. ಆಯ್ತು ಮಾಡಿಸ್ತೀವಿ. ಇವತ್ತು ಕಾವೇರಿ ನೀರಾವರಿ ನಿಗಮದಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರೆದ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ವನಗನಹಳ್ಳಿ ಮಠದಿಂದ ಗೆಜ್ಲಿಗೆರೆ ಮತ್ತು ವನಗನಹಳ್ಳಿ ಮಠದಿಂದ ಸೊಳ್ಳೆಪುರಕ್ಕೆ ಹೋಗೋ ಕಾವೇರಿ ನೀರಾವರಿ ನಿಗಮದ ರಸ್ತೆ ಮತ್ತು ಚಾನಲ್, ನೀರು ಹರಿಯುವಂಥ ಚಾನಲನ್ನು 5 ಕೋಟಿ ರೂಪಾಯಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ರೈತರು ಬೆಳೆದ ಬೆಳೆಗಳನ್ನು ಸರಾಗವಾಗಿ ಸಾಗಿಸೋದಕ್ಕೆ ರಸ್ತೆ ಮತ್ತು ಮೊದಲೆಲ್ಲ ಕಾವೇರಿ ನೀರು KRS ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ 5 ದಿನ ಆಗೋದು, ಇಲ್ಲ 4 ದಿನ ಆಗ್ತಾಯಿತ್ತು ರೈತರುಗಳ ಗದ್ದೆಗಳಿಗೆ ಬರೋದಕ್ಕೆ. ಈಗ 8 ಗಂಟೆ ಒಳಗಡೆ ನಾವು ನೀರು ಕೊಟ್ಟಂಥ 8 ಗಂಟೆ ಒಳಗಡೆ ಕೆರೆಯಿಂದ ನಾಲೆಗಳಲ್ಲಿ ನೀರು ಗದ್ದೆಗಳಿಗೆ ಹರಿಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕೆ ಈಗಾಗಲೇ 200 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಅದರಲ್ಲಿ
5 ಕೋಟಿ ರೂಪಾಯಿ ಕಾಮಗಾರಿ ತೊಗೊಂಡಿದ್ದೀವಿ. ಈ ವರ್ಷ 100 ಕೋಟಿ ರೂಪಾಯಿಯನ್ನು ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಅಪ್ರೂವಲ್ ಆಗಿದೆ. ಅದಕ್ಕೆ ಇದರಲ್ಲಿ ಕೆರಗೋಡು ಹೋಬಳಿ ಒಂದಕ್ಕೆ 40 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಎಲ್ಲೆಲ್ಲಿ ಚಾನಲ್ಗಳಲ್ಲಿ ನೀರು ಸರಾಗವಾಗಿ ಹರಿಯೋದಿಲ್ಲ, ಆ ಹರಿಯುವಂಥ ಇದಕ್ಕೆ ಈ ಬಾರಿ ಕೆರಗೋಡು ಹೋಬಳಿ ಒಂದಕ್ಕೆ 40 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಏನು ಥೈಲ್ಯಾಂಡ್ ಅಂತ ಬರ್ತದೆ ಅಲ್ಲಿಗೆಲ್ಲ ನೀರು ಬಿಟ್ಟಂಥ ಕೇವಲ 8 ಗಂಟೆ ಒಳಗಡೆ ರೈತರುಗಳಿಗೆ ನೀರು ಬರುತ್ತೆ. ಈ ಕಾಮಗಾರಿ 100 ಕೋಟಿ ರೂಪಾಯಿ ಕಾಮಗಾರಿ ಮುಗಿದ ನಂತರ ಎಲ್ಲೂ ಕೂಡ ನಮ್ಮಲ್ಲಿ ನೀರು ಸರಾಗವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹರಿಯುತ್ತೆ. ಈಗಾಗಲೇ ಕಾವೇರಿ ನೀರಾವರಿ ನಿಗಮ 1ರಿಂದನೇ 300 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬೆಂಗಳೂರಲ್ಲಿ ಆಹಾರ ಕೊಟ್ಟಿಲ್ಲ ಇವತ್ತೀಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ನಮ್ಮ ಮಂಡ್ಯದಿಂದ ಬೆಂಗಳೂರಲ್ಲಿ ಹೋಗಿ ಪಾಪ ಜೀವನ ಕಟ್ಕೊಳ್ಳೋದಕ್ಕೆ ತುಂಬ ಆಟೋ ಚಾಲಕರು ವಾಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ದಿನದ ಊಟಕ್ಕೂ ಕೂಡ ಸಮಸ್ಯೆ ಇದೆ ಅಂತೇಳಿ ಹಲವಾರು ಜನ ಆಟೋ ಡ್ರೈವರ್ಗಳು ಬಂದಿದ್ದಾರೆ. ಇವತ್ತು ಮೊದಲ ಹಂತವಾಗಿ 500 ಆಟೋ ಚಾಲಕರಿಗೆ ಹಣಕಾಸಿನ ನೆರವು ಮತ್ತು 1 ತಿಂಗಳಿಗಾಗಷ್ಟು ದಿನಸಿಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಶುಕ್ರವಾರ 2ನೇ ಹಂತದನ್ನು ಕೊಡ್ತೀವಿ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಲ್ಲಿ ಒಂದು ನಂಬರ್ ಇದೆ, ಆ ನಂಬರ್ಗೆ ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅದರ ಸಹಾಯವನ್ನು ಬೆಂಗಳೂರಲ್ಲಿ ವಾಸ ಮಾಡೋದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯಾರು ಬೇಕಾದರೂ ತಗೊಳ್ಬೋದು.